ನಮಸ್ಕಾರ. ಮುಖ್ಯಾಂಶಗಳು. ಇದೇ 11ರಿಂದ 14ರವರೆಗೆ ದೇಶಾದ್ಯಂತ ಲಸಿಕಾ ಉತ್ಸವ. ಕೋವಿಡ್-19 ಪರೀಕ್ಷೆ 70%ಕ್ಕೆ ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೆಂಗಳೂರಿನಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಮನೆ ಮನೆಗೆ ತೆರಳಿ ಮಾದರಿ ಪರೀಕ್ಷೆ. ವಸತಿ ಸಮುಚ್ಚಯಗಳಲ್ಲೂ ಲಸಿಕೆ ವಿತರಣೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಶೀಘ್ರದಲ್ಲೇ ಸಾರಿಗೆ ನೌಕರರ ವೇತನ ಹೆಚ್ಚಿಸಲು ಅಗತ್ಯ ಕ್ರಮ. ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರದ ಮನವಿ. ರಾಜ್ಯದಲ್ಲಿಂದು 6,570 ಹೊಸ ಕೋವಿಡ್-19 ಪ್ರಕರಣ. ಇಂದು 2,000ಕ್ಕೂ ಅಧಿಕ ಮಂದಿ ಗುಣಮುಖ. ವಾರ್ತೆಗಳ ವಿವರ. ದೇಶದಲ್ಲಿ ಕೋವಿಡ್-19 ಎರಡನೇ ಅಲೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಬಳಿಕ ಪ್ರಧಾನಿ ಮುಂಬರುವ 2ರಿಂದ 3 ವಾರಗಳ ಕಾಲ ಎಲ್ಲ ರಾಜ್ಯಗಳು ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದರೊಂದಿಗೆ ಬಿಗಿ ಕ್ರಮ ಕೈಗೊಂಡು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಯುದ್ಧೋಪಾದಿಯಲ್ಲಿ ಕಾರ್ಯಮಗ್ನರಾಗುವಂತೆ ಸೂಚಿಸಿದರು. ಕೋವಿಡ್ ಆರಂಭದ ದಿನಗಳಲ್ಲಿ ಇದ್ದ ಸ್ಥಿತಿಯಲ್ಲಿ ನಾವು ಇಂದು ಇಲ್ಲ. ಪ್ರಯೋಗಾಲಯಗಳು, ಲಸಿಕೆ, ಜನರಲ್ಲಿ ಜಾಗೃತಿ ಹೆಚ್ಚಾಗಿದೆ. ಕರ್ಫ್ಯೂಗೆ ಕೊರೋನಾ ಕರ್ಫ್ಯೂ ಎಂದು ನಾಮಕರಣ ಮಾಡುವ ಮೂಲಕ ಜಾಗೃತಿ ಹೆಚ್ಚಿಸಬೇಕು ಎಂದರು. हमारे परिश्रमी डॉक्टर्स और हेल्थ वर्कर्स, हेल्थ केयर स्टाफ ने स्थिति को संभालने में बहुत मदद की और आज भी कर रहे हैं. आप सभी में अपने पहले के अनुभवों का प्रभावी ढंग से उपयोग अपेक्षित है. अब आप कल्पना कीजिए कि गत वर्ष इन दिनों में हमारे हाल क्या थे. हमारे पास टेस्टिंग लैब नहीं थे. इवन मास्क कहां से मिलेगा ये भी एक चिंता का विषय था. पीपीई किट नहीं था. ಎಲ್ಲ ರಾಜ್ಯಗಳು ಮೈಕ್ರೋ ಕಂಟೋನ್ಮೆಂಟ್ ವಲಯಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಿ ಆರ್ಟಿಪಿಸಿಆರ್ ಪರೀಕ್ಷೆಗಳನ್ನು 70% ಹೆಚ್ಚಿಸುವಂತೆ ಸೂಚಿಸಿದ ಪ್ರಧಾನಿ, ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದೆ ಎಂದು ಆತಂಕ ಪಡುವ ಅಗತ್ಯವಿಲ್ಲ. ಮಾದರಿ ಪರೀಕ್ಷೆಗಳ ಹೆಚ್ಚಳದಿಂದ ನಿಯಂತ್ರಣ ಸಾಧ್ಯ. ಸೋಂಕು ಹರಡುವಿಕೆಯನ್ನು ತಡೆಗಟ್ಟಲು ಕೋವಿಡ್ ಪರೀಕ್ಷೆ ಹಾಗೂ ಪತ್ತೆ ಹಚ್ಚುವಿಕೆಯನ್ನು ಹೆಚ್ಚಿಸುವಂತೆ ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡಿದ್ದಾರೆ. ದೇಶದಲ್ಲಿ ಕೋವಿಡ್-19 ಸವಾಲಿನ ಪರಿಸ್ಥಿತಿ ನಿರ್ಮಿಸುತ್ತಿದ್ದು, ಈ ಸವಾಲನ್ನು ಎದುರಿಸಲು ಆಯಾ ರಾಜ್ಯಗಳು ಕೋವಿಡ್ ನಿಯಂತ್ರಣಕ್ಕೆ ಸೂಕ್ತ ಸಲಹೆ ಸೂಚನೆಗಳಿದ್ದರೆ ಹಂಚಿಕೊಳ್ಳುವಂತೆ ತಿಳಿಸಿದರು. ಇದೇ 11ರಿಂದ 14ರವರೆಗೆ ದೇಶಾದ್ಯಂತ ವ್ಯಾಕ್ಸಿನ್ ಉತ್ಸವ ಆಚರಿಸುವ ಮೂಲಕ ಹೆಚ್ಚಿನ ಜನರಿಗೆ ಲಸಿಕೆ ಹಾಕಬೇಕು. ಯುವ ಜನತೆ, ನೆರೆಹೊರೆಯ ಹಿರಿಯರನ್ನು ಲಸಿಕಾ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. वहां मेरा आग्रह है कि उसके लिए शब्द प्रयोग हमेशा करें, कोरोना कर्फ्यू, ताकि कोरोना के प्रति एक सजगता बनी रहे. कुछ लोग ये इंटेलेक्चुअल डिबेट करते हैं कि क्या कोरोना रात को ही आता है. हकीकत में दुनिया ने भी ये रात्रि कर्फ्यू के प्रयोग को स्वीकार किया है, क्योंकि हर व्यक्ति को कर्फ्यू समय होता है तो याद आता है कि हाँ, मैं कोरोना काल में जी रहा हूं. जुकाम हुआ है, दवाई ली है, ठीक हुए, तो भी अगर बारिश आ रही है तो आपको छाता रखना ही पड़ेगा, रेनकोट पहनना ही पड़ेगा. वैसा ही ये कोरोना एक ऐसी बीमारी है जैसे हर प्रोटोकॉल में फॉलो करते हैं, इसको भी करना पड़ेगा. और मैं ये कहूंगा कि जैसे हमने पिछली बार कोरोना को नियंत्रित किया था, वैसे ही हम इस बार भी कर लेंगे. मेरा पक्का विश्वास है और मेरा आप पर भरोसा है. आप अगर इनिशिएटिव लेंगे, चिंता करेंगे और फोकस टेस्टिंग पे कीजिए. वैक्सीनेशन की व्यवस्था एक लंबे कालखंड के लिए है जो निरंतर चलानी होगी, वो चलाते रहेंगे. आज बल हम इस पर दें और जो एक टीका उत्सव एक ब्रेक थ्रू करने के लिए तय किया है, उस टीका उत्सव पर हम एक नई सफलता प्राप्त करें. एक नया विश्वास पैदा करने के लिए एक छोटा सा अवसर काम आ सकता है. मैं फिर एक बार आपके सुझावों की प्रतीक्षा करूंगा. बहुत बहुत धन्यवाद. ಬೆಂಗಳೂರಿನಲ್ಲಿ ಕೋವಿಡ್-19 ಪ್ರಕರಣಗಳ ನಿಯಂತ್ರಣಕ್ಕೆ ಪ್ರತಿದಿನ 1 ಲಕ್ಷ ಮಾದರಿ ಪರೀಕ್ಷೆಯ ಜೊತೆಗೆ ಕೋವಿಡ್ ಸೋಂಕಿತರ ಪತ್ತೆಗಾಗಿ ಮನೆ ಮನೆ ಸಮೀಕ್ಷೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ.
ನಗರದಲ್ಲಿಂದು ಬಿಬಿಎಂಪಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಂತರ ಸುದ್ದಿಗಾರರೊಂದಿಗೆ ಅವರು ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಪರೀಕ್ಷೆ ನಡೆಸಲಿದ್ದಾರೆ ಎಂದರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ 8,500 ಬೂತ್ಗಳಲ್ಲಿ ಪ್ರತ್ಯೇಕ ತಂಡ ರಚಿಸಲು ನಿರ್ಧರಿಸಲಾಗಿದ್ದು, ಈ ತಂಡಗಳು ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸಲಿವೆ. ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಮೀಸಲಿಡುವಂತೆ ಸೂಚನೆ ನೀಡಲಾಗಿದೆ. ಪ್ರಸ್ತುತ ನಗರದಲ್ಲಿ 1,000 ಹಾಸಿಗೆಗಳು ಲಭ್ಯವಿದ್ದು, ಇನ್ನು 3,000 ರಿಂದ 4,000 ಹಾಸಿಗೆಗಳು ಲಭ್ಯವಿರುವಂತೆ ನೋಡಿಕೊಳ್ಳಲಾಗುವುದು. ಆರೋಗ್ಯ ಸಿಬ್ಬಂದಿಗಳು ವಸತಿ ಸಮುಚ್ಚಯಗಳ ಬಳಿಗೆ ತೆರಳಿ ಲಸಿಕೆ ಹಾಕಲಿದ್ದಾರೆ. ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಇಂದು ಸಂಜೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಸಾರಿಗೆ ನೌಕರರು ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಬೇಕು. ಸರ್ಕಾರ ಈಗಾಗಲೇ ಈ ಹಿಂದೆ ನೀಡಿದ್ದ ಭರವಸೆಯಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಿದೆ. ನೌಕರರು ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಖಾಸಗಿ ವಾಹನಗಳು ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆಯದೆ ಸರ್ಕಾರ ನಿಗದಿಪಡಿಸಿರುವ ಮೊತ್ತವನ್ನು ಪಡೆಯಬೇಕು ಎಂದು ತಿಳಿಸಿದರು. ಸರಿಪಡಿಸಿ ಯಾರಾದರೂ ಆ ರೀತಿ ಹೆಚ್ಚು ಹಣವನ್ನು ವಸೂಲು ಮಾಡ್ತಾರೆ ಕ್ರಮ ತಗೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ನಾನು ಹೋಗ್ತಾ ಕಂಟ್ರೋಲ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಸಹ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾ ಇದ್ದಾರೆ. ಅದನ್ನು ಎಷ್ಟು ಬಿಗಿ ಮಾಡೋಕ್ಕೆ ಏನೇನು ಕ್ರಮ ತಗೊಳ್ಬೋದು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಸಾರಿಗೆ ನೌಕರರ ಮುಷ್ಕರ ಕುರಿತು ಟ್ವೀಟ್ ಮಾಡಿರುವ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರ ಪ್ರತಿಷ್ಠೆಯನ್ನು ಬಿಟ್ಟು ಸಾರಿಗೆ ಸಿಬ್ಬಂದಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಸೌಹಾರ್ದತೆಯಿಂದ ಇತ್ಯರ್ಥಪಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಒತ್ತಾಯಿಸಿದ್ದಾರೆ. ಕೋವಿಡ್ ಕಾರಣದಿಂದ ವಿಳಂಬವಾಗಿದ್ದ 10% ವೇತನ ಹೆಚ್ಚಳ ಪರಿಷ್ಕರಣೆಗೆ ಸಿದ್ಧವಾಗಿದ್ದು, ಸಾರಿಗೆ ಸಿಬ್ಬಂದಿ ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಬೇಕು ಎಂದು ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಈ ಹಿಂದೆ ಸಾರಿಗೆ ಸಿಬ್ಬಂದಿ ನಡೆಸಿದ್ದ ಪ್ರತಿಭಟನೆ ವೇಳೆ ಸರ್ಕಾರ ನೌಕರರು ಇಟ್ಟಿದ್ದ ಬೇಡಿಕೆಗಳ ಪೈಕಿ ಖಾಯಂ ನೇಮಕಾತಿ ಬೇಡಿಕೆ ಹೊರತುಪಡಿಸಿ ಉಳಿದ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿತ್ತು. ಅದರಂತೆ ಅಂತರ ಸಾರಿಗೆ ನಿಗಮಗಳಿಗೆ ವರ್ಗಾವಣೆ ನೀಡುವುದು, ತರಬೇತಿ ಅವಧಿಯನ್ನು 1 ವರ್ಷಕ್ಕೆ ಇಳಿಸುವುದು ಇತ್ಯಾದಿಗಳನ್ನು ಈಡೇರಿಸಲಾಗಿದೆ. ಸಾರಿಗೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. 10% ವೇತನ ಹೆಚ್ಚಳ ಭರವಸೆಯನ್ನು ಶೀಘ್ರದಲ್ಲೇ ಈಡೇರಿಸಲಾಗುವುದು. ಕೆಲವೇ ದಿನಗಳಲ್ಲಿ ಮತ್ತೆ 2% ವೇತನ ಹೆಚ್ಚಳ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಸಾರಿಗೆ ನೌಕರರ ಮುಷ್ಕರದಿಂದ ಇಲಾಖೆಗೆ ಪ್ರತಿದಿನ 20 ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸಿಬ್ಬಂದಿ ಮುಷ್ಕರ ಕೈಬಿಟ್ಟು ಕೆಲಸಕ್ಕೆ ಹಾಜರಾಗಬೇಕು ಎಂದು ಮನವಿ ಮಾಡಿದರು. ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಕ್ಷನ್ 144 ಜಾರಿಗೊಳಿಸಲಾಗಿದೆ. ಗಲಭೆಗೆ ಪ್ರಚೋದನೆ ನೀಡುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಜನರಿಗೆ ಸಮಸ್ಯೆ ಆಗಬಾರ್ದು, ಅದಕ್ಕೆ ನಾವು ಏನೇನು ಮಾಡಬೇಕು ಅಂತ ಅದಕ್ಕೆ ನಾವು ಡಿಪ್ಟಿ ಸಿ ಎಂ ಸಾಹೇಬರು ತಕ್ಷಣ ಒಂದು ಮೀಟಿಂಗ್ ಕರೆದು ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಭಾಳ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ನಮಗೆ ಎಷ್ಟು ಪ್ರೈವೇಟ್ ಬಸ್ಸಸ್ ಹಾಕಲಿಕ್ಕೆ ಸಾಧ್ಯ ಇದೆ ಹಾಕ್ಸೋಣ, ಎಷ್ಟು ಮ್ಯಾಕ್ಸಿ ಕ್ಯಾಬ್ಗಳು ಹಾಕಲಿಕ್ಕೆ ಸಾಧ್ಯ ಇದೆ ಹಾಕ್ಸೋಣ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ ಭಾಳ ಪ್ರಯಾಸ ಮಾಡಿ, ಮತ್ತು ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಪ್ರೈವೇಟ್ ಬಸ್ ಓನರ್ಸ್ ಆಪರೇಟರ್ ಅಸೋಸಿಯೇಷನ್, ಆಮೇಲೆ ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಭಾಳ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ್ಯಸ್ ಆಫ್ ನಾವ್ ಮೋರ್ ದ್ಯಾನ್ 20,000 ಪ್ರೈವೇಟ್ ವೆಹಿಕಲ್ಸ್ ಆರ್ ರನ್ನಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಸರ್ವಿಸ್ ಟು ಆಲ್ ದ ಪೀಪಲ್. 21,000 ಇದೊಂದು ಸಣ್ಣದು ನಂಬರ್ ಇಲ್ಲ ಇದು. ಆಮೇಲೆ ಬಸ್ಸಸ್ ಕೂಡ ನೋಡಿದರೆ ನೀವೆಲ್ಲಿಯೂ ಕಡೆ ಹೋಗಿ ನಾವು ಈಗ ಬೆಳಿಗ್ಗೆ ನಾವು KBSಗೆ ಹೋಗಿದೆ, ಸಾಕಷ್ಟು ಬಸ್ಸಸ್ ಇದಲ್ಲಿ ಮೋರ್ ದ್ಯಾನ್ 30-50 ಬಸ್ಸಸ್ ಆರ್ ದೇರ್. ಯಾರಿಗೆ ಎಲ್ಲಿ ಹೋಗಲಿಕ್ಕೆ ಇದ್ದರೆ ನಮ್ಮ KSRTC BMTC ಸೀನಿಯರ್ ಆಫೀಸರ್, ನಮ್ಮ ಇನ್ಸ್ಪೆಕ್ಟರ್ ಟ್ರಾನ್ಸ್ಪೋರ್ಟಿಂದ ಎಲ್ಲ ಸೇರ್ಕೊಂಡು ಅಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ, ಬಸ್ ಸರ್ವಿಸ್ ಆಗ್ತಾ ಇದೆ. ಆಮೇಲೆ ನಾವು ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಯೂನಿಯನ್ ಒಂದು ಕಡೆ, ಇಂಡಿವಿಜುವಲ್ ಎಂಪ್ಲಾಯಿ ಒಂದು ಕಡೆ. ನಾವು ಇಂಡಿವಿಜುವಲ್ ಎಂಪ್ಲಾಯಿ ಕೂಡ ಭಾಳ ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಪ್ಯಾಂಫ್ಲೆಟ್ ಪ್ರಿಂಟ್ ಮಾಡಿ ಏನೇನು ಗೌರ್ಮೆಂಟಿಂದ ತೀರ್ಮಾನ ಆಗಿದೆ, ಗೌರ್ಮೆಂಟಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಪ್ಯಾಂಫ್ಲೆಟ್ನಲ್ಲಿ ಹಾಕಿ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಭಾಳ ಜನಕ್ಕೆ ಮನಸ್ಸಿನಲ್ಲಿ ಇದೆ,
ಬಂದು ಕೆಲಸ ಮಾಡೋಣ. ಆದರೆ ಕೆಲವು ಅಡಚಣೆ ಇದೆ, ಬಟ್ ನಮಗೆ ಪೂರ್ತಿ ಆಸೆ ಇದೆ ಬರುವ ದಿವಸದಲ್ಲಿ ಅದು ಪರಿಸ್ಥಿತಿ ಅವರೇ ಕೂಡ ಅದರ ಬಗ್ಗೆ ಅವರು ವಿಚಾರ ಮಾಡಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಮಾಜಿ ಕೇಂದ್ರ ಸಚಿವ ರೈತ ಹೋರಾಟಗಾರ ಬಾಬಾಗೌಡ ಪಾಟೀಲ್ ಅವರನ್ನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿಯ ಅವರ ಸ್ವಗ್ರಾಮದಲ್ಲಿ ಭೇಟಿ ಮಾಡಿ ಚರ್ಚಿಸಿದರು. ಬಳಿಕ ಅವರು ಕೇಂದ್ರದ ಕಾಯ್ದೆಗಳಿಂದ ರೈತರು ಹಾಗೂ ಕಾರ್ಮಿಕರು ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಕೋರಲಾಯಿತು. ಇದಕ್ಕೆ ಮಾಜಿ ಕೇಂದ್ರ ಸಚಿವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು. ನಂತರ ಸುದ್ದಿಗಾರರೊಂದಿಗೆ ಅವರು ಕೊರೋನಾ ಸಂಕಷ್ಟಕ್ಕೆ ಸಿಲುಕಿರುವ ಕಾರ್ಮಿಕರಿಗೆ ಸರ್ಕಾರ ಸೂಕ್ತ ವೇತನ ಮತ್ತು ಸೌಲಭ್ಯಗಳನ್ನು ನೀಡುತ್ತಿಲ್ಲ, ಹೀಗಾಗಿ ರಾಜ್ಯ ರಸ್ತೆ ಸಾರಿಗೆ ನೌಕರರ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಬೆಂಬಲಿಸಲಿದೆ ಎಂದರು. ರಾಷ್ಟ್ರದ ಆಗ್ತಾ ಇರುವಂಥ ರಾಜಕಾರಣ, ರೈತರ ವಿರೋಧಿ ನೀತಿಗಳು, ಕಾರ್ಮಿಕರ ವಿರೋಧ ನೀತಿ, ಈ ರೈತರಿಗೆ ಬೆಂಬಲ ಬೆಲೆ ಕೊಡದೆ ಆಗ್ತಾ ಇರುವಂಥ ತೊಂದರೆ, ಕೊರೋನಾ ಸಂದರ್ಭದಲ್ಲಿ ಆ ಎಲ್ಲ ರೈತರನ್ನ ಅವ್ರ ಕೈ ಹಿಡಿದೇ ಇರೋದು, ಕೂಲಿ ಕೊಡದೇ ಇರೋದು, ಇವೆಲ್ಲ ಕೂಡ ಅವ್ರಿಗೆ ಮಂದಟ್ಟಾಗಿ ಧ್ವನಿಯನ್ನು ಎತ್ತಾ ಇದ್ದಾರೆ. ಇದು ದೊಡ್ಡ ಶುಗರ್ ಬೆಲ್ಟ್. ಇದು ಇಲ್ಲಿ ಭಾಳ ಇಲ್ಲಿರ್ಬೋದು, ಮಸ್ಕಿಲಿ, ಪ್ಯಾಡಿ, ಬಸವ ಕಲ್ಯಾಣಲ್ಲಿ ಎಲ್ಲ ಕೂಡ ಎಲೆಕ್ಷನ್ ನಡೀತಾ ಇದೆ. ನೊಂದಂಥ ಜನ ರೈತರು ಎಲ್ಲ ಕೂಡ ಈ ಎಲೆಕ್ಷನ್ನಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ನನಗೆ ಅಪಾರವಾದಂಥ ಪಕ್ಷ, ಜಾತಿ, ಧರ್ಮ ಎಲ್ಲ ಬಿಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷೆಲ್ಸ್ನ ಅಧ್ಯಕ್ಷ ವೇವೆಲ್ ಕಾಮರಾನ್ ಅವರೊಂದಿಗೆ ಇಂದು ಸಂಜೆ ಉನ್ನತ ಮಟ್ಟದ ವರ್ಚುವಲ್ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತೀಯ ಸೇನೆಯ ನೆರವಿನಿಂದ ನಿರ್ಮಿಸಲಾಗಿರುವ ಗಸ್ತು ನೌಕೆ ಕಾರ್ಯಾಚರಣೆಗೆ ಚಾಲನೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಿದರು. As a symbolic gesture, High Commissioner in high impact community development projects HICDP in ನಂತರ ಪ್ರಧಾನಿ ಕೋವಿಡ್ ವಿರುದ್ಧದ ಸಮರದಲ್ಲಿ ಸೆಷೆಲ್ಸ್ನ ಬಲಿಷ್ಠ ಸಹಭಾಗಿಯ ಪಾತ್ರ ವಹಿಸಿರುವುದಕ್ಕೆ ಭಾರತಕ್ಕೆ ಅತ್ಯಂತ ಗೌರವವಿದೆ ಎಂದರು. ಕೋವಿಡ್ ಅಗತ್ಯಗಳಿಗಾಗಿ ಭಾರತ ಔಷಧಿಗಳು ಹಾಗೂ 50,000 ಲಸಿಕೆಗಳನ್ನು ಸೆಷೆಲ್ಸ್ಗೆ ಪೂರೈಸಲು ಸಾಧ್ಯವಾಯಿತು. ಕೋವಿಡ್ ನಂತರದಲ್ಲಿ ಸೆಷೆಲ್ಸ್ನ ಆರ್ಥಿಕ ಪುನಶ್ಚೇತನ ಪ್ರಯತ್ನಗಳನ್ನು ಭಾರತ ದೃಢವಾಗಿ ಬೆಂಬಲಿಸಲಿದೆ ಎಂದು ಭರವಸೆ ನೀಡಿದರು. ಅಧ್ಯಕ್ಷ ವೇವೆಲ್ ರಾಮಕಲವಾನ್ ಭಾರತದ ಮೂಲದವರಾಗಿದ್ದು, ಅವರ ಪೂರ್ವಿಕರು ಬಿಹಾರದ ಗೋಪಾಲ್ಗಂಜ್ನವರಾಗಿದ್ದಾರೆ. ಸೆಷೆಲ್ಸ್ ದೇಶದ ಅಧ್ಯಕ್ಷರಾಗಿ ಅವರ ಸಾಧನೆ ಕೇವಲ ಬಿಹಾರದ ಸ್ವಗ್ರಾಮದವರಿಗೆ ಮಾತ್ರವಲ್ಲ, ಎಲ್ಲ ಭಾರತೀಯರಿಗೂ ಹೆಮ್ಮೆ ಎನಿಸುವಂತಿದೆ ಎಂದು ಹೇಳಿದರು. ಹಿಂದೂ ಮಹಾಸಾಗರದ ನೆರೆಹೊರೆ ದೇಶಗಳಲ್ಲಿ ಭಾರತಕ್ಕೆ ಸೆಷೆಲ್ಸ್ ಮಹತ್ವದ ಸಹಭಾಗಿತ್ವವನ್ನು ಹಂಚಿಕೊಂಡಿವೆ ಎಂದು ಹೇಳಿದರು. is central to India's vision of Sagar, security and growth for all in the region. India is honored to be a partner of Seychelles in the development of its security capabilities and in meeting its infrastructure and developmental needs. Today marks an important milestone in our relations. The state-of-the-art building has been completed even during these testing times of COVID-19 pandemic. I'm sure that it will be long remembered as a symbol of our deep and abiding friendship. India has always believed in a human-centric approach to development cooperation. in a little less than 2 months. ಇದಕ್ಕೂ ಮೊದಲು ಸೆಷೆಲ್ಸ್ ಅಧ್ಯಕ್ಷ ವೇವೆಲ್ ರಾಮಕಲವಾನ್ ಭಾರತ ತಮ್ಮ ದೇಶಕ್ಕೆ 50,000 ಕೋವಿಶೀಲ್ಡ್ ಲಸಿಕೆ ಡೋಸ್ಗಳನ್ನು ದೇಣಿಗೆ ನೀಡುವ ಮೂಲಕ ಬೆಂಬಲ ನೀಡಿದೆ. ಇದೊಂದು ಮಾದರಿ ಸದ್ಭಾವನೆಯಾಗಿದೆ ಎಂದರು.
ಸೆಷಲ್ಸ್ ಏಪ್ರಿಲ್ ಅಂತ್ಯದೊಳಗೆ 70% ಹರ್ಡ್ ಇಮ್ಯುನಿಟಿ ಸಾಧಿಸುವ ಸನಿಹದಲ್ಲಿದೆ. ದೇಶದಲ್ಲಿ ವ್ಯಾಪಾರ, ಉದ್ಯಮಗಳನ್ನು ಪುನಾರಂಭಿಸಲಿದ್ದೇವೆ. ಈ ಎಲ್ಲಕ್ಕೂ ಭಾರತ ನೀಡಿದ ಲಸಿಕೆ ದೇಣಿಗೆ ಕಾರಣವಾಗಿದೆ ಎಂದು ನುಡಿದರು. ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. Have taken on added vigor and momentum. India Shri Narendra Modi in the presence of His Excellency Wavell Ramkalawan, President of the Republic of Seychelles. ಇದೇ ತಿಂಗಳ 17ರಂದು ನಡೆಯಲಿರುವ 2 ವಿಧಾನಸಭೆ ಮತ್ತು ಬೆಳಗಾವಿ ಲೋಕಸಭೆಯ ಉಪಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು, ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ 3 ಪಕ್ಷದ ಮುಖಂಡರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪ್ರಚಾರ ನಡೆಸಿದ್ದಾರೆ. ಜೆಡಿಎಸ್ ನಾಯಕ ಎಚ್ಡಿ ಕುಮಾರಸ್ವಾಮಿ ಬಸವ ಕಲ್ಯಾಣ, ಮಸ್ಕಿಯಲ್ಲಿ ತಮ್ಮ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. 3 ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸಿವೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ 4ನೇ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆಬಿದ್ದಿದೆ. ಇದೇ 10ರಂದು 5 ಜಿಲ್ಲೆಗಳ 44 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಶ್ಚಿಮ ಬಂಗಾಳದ ಅಲಿಪುರ್ದೂರ್, ಮಕ್ಲಿಯಾಗಂಜ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿ ರೋಡ್ ಶೋಗಳಲ್ಲಿಯೂ ಸಹಭಾಗವಹಿಸಿದ್ದರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಬಾಲಿವುಡ್ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಕೂಡ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಈ ನಡುವೆ ಅಲ್ಪಸಂಖ್ಯಾತರ ಮತ ಸೆಳೆಯುವ ಪ್ರಯತ್ನ ಮಾಡಿದ ಆರೋಪದ ಮೇಲೆ ಮುಖ್ಯಮಂತ್ರಿ ಹಾಗೂ ಟಿಎಂಸಿ ವರಿಷ್ಠೆ ಮಮತಾ ಬ್ಯಾನರ್ಜಿ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ರಸಗೊಬ್ಬರ ತಯಾರಿಕಾ ಸಂಸ್ಥೆ ಇಫ್ಕೋ ರಾಜ್ಯದಲ್ಲಿ ದಾಸ್ತಾನು ಇರುವ 12.25 ಲಕ್ಷ ಕ್ವಿಂಟಾಲ್ ರಸಗೊಬ್ಬರವನ್ನು ಹಳೆಯ ಹಿಂದಿನ ದರದಲ್ಲೇ ಮಾರಾಟ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪ್ರಸಕ್ತ ವರ್ಷ ರಸಗೊಬ್ಬರ ದರದಲ್ಲಿ ಹೆಚ್ಚಳ ಮಾಡದೆ ರಸಗೊಬ್ಬರ ವಿತರಿಸುತ್ತಿರುವುದು ರೈತರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಸಗೊಬ್ಬರ ವಿತರಣಾ ಏಜೆನ್ಸಿಗಳು ಸಂಸ್ಥೆಯ ಈ ನಿಯಮವನ್ನು ಅನುಷ್ಠಾನಗೊಳಿಸುವಂತೆ ಅವರು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ ಇಂದು 6,570 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 10,40,130ಕ್ಕೆ ಏರಿಕೆಯಾಗಿದೆ. ಇಂದು 2,393 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,73,949ಕ್ಕೆ ತಲುಪಿದೆ. ಇಂದು 36 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,767ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 53,375 ಸಕ್ರಿಯ ಪ್ರಕರಣಗಳಿವೆ. 357 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,08,757 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 2,23,23,599 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 4,422 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,64,438ಕ್ಕೆ ಏರಿಕೆಯಾಗಿದೆ. ಇಂದು 1,243 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 4,20,751ಕ್ಕೆ ಏರಿಕೆಯಾಗಿದೆ. ಸದ್ಯ 38,946 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 22 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 4,740 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ.
ಕೆಲಸ ಮಾಡುವ ಸ್ಥಳಗಳಲ್ಲೇ ಉದ್ಯೋಗಿಗಳಿಗೆ ಕೋವಿಡ್ ಲಸಿಕೆ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಕುರಿತಂತೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿದ್ದು, ಸರ್ಕಾರಿ ಮತ್ತು ಖಾಸಗಿ ಕಚೇರಿ, ಕಾರ್ಖಾನೆ ಮತ್ತು ಇತರ ಕೆಲಸ ಮಾಡುವ ಸ್ಥಳಗಳಲ್ಲಿ ಉದ್ಯೋಗಸ್ಥರಿಗೆ ಈ ತಿಂಗಳ 11ರಿಂದ ಕೋವಿಡ್ ಲಸಿಕೆ ನೀಡಿಕೆ ಕೇಂದ್ರಗಳನ್ನು ಆರಂಭಿಸುವಂತೆ ಸೂಚಿಸಿದೆ. ಆದರೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಕನಿಷ್ಠ 100 ಜನರಿಗೆ ಲಸಿಕೆ ನೀಡಬೇಕಾಗುತ್ತದೆ. 45 ವರ್ಷ ಮೇಲ್ಪಟ್ಟವರಿಗೆ ಈ ಸ್ಥಳಗಳಲ್ಲಿ ಲಸಿಕೆ ನೀಡಲಾಗುತ್ತದೆ. ಕಾರ್ಖಾನೆ, ಕಚೇರಿ ಮುಂತಾದ ಕಡೆ ಕೆಲಸ ಮಾಡುವವರಿಗೆ ಇದರಿಂದ ಹೆಚ್ಚು ಅನುಕೂಲವಾಗಲಿದೆ. ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲು ಮುಂದಾಗಿದ್ದು, ಬೆಂಗಳೂರಿನಿಂದ ಮೈಸೂರಿಗೆ ಭೇಟಿ ನೀಡುವವರು, ಚಿತ್ರಮಂದಿರ, ರೆಸಾರ್ಟ್ ಮತ್ತು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವವರು ಕೊರೋನಾ ನೆಗೆಟಿವ್ ವರದಿ ತರುವುದು ಕಡ್ಡಾಯವಾಗಿದೆ ಎಂದು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಏಪ್ರಿಲ್ 10ರಿಂದ 20ರವರೆಗೆ ಈ ಆದೇಶ ಜಾರಿಯಲ್ಲಿ ಇರಲಿದೆ. ಈ ನಿಯಮಗಳ ಪಾಲನೆಗಾಗಿ ಸುಮಾರು 300 ಗೃಹ ರಕ್ಷಕ ದಳ ಸಿಬ್ಬಂದಿಯನ್ನು ನಿಯೋಜಿಸಲು ನಿರ್ಧರಿಸಲಾಗಿದೆ. ಈ ಸ್ಥಳಗಳಿಗೆ ಭೇಟಿ ನೀಡುವವರು 72 ಗಂಟೆಯೊಳಗೆ ಕೋವಿಡ್ ನೆಗೆಟಿವ್ ವರದಿ ಹಾಜರುಪಡಿಸುವಂತೆ ತಿಳಿಸಲಾಗಿದೆ. ನಮ್ಮ ಕೋವಿಡ್ ಪಾಸಿಟಿವ್ ಕೇಸಸ್ ಅನಲೈಸ್ ಮಾಡಿದರೆ ನಮಗೆ ಸಿಟಿನಲ್ಲಿ ಅತಿ ಹೆಚ್ಚು ಕೇಸಸ್ ಬರ್ತಾ ಇದೆ, ರೂರಲ್ ಏರಿಯಾಸ್ನಲ್ಲಿ ಅಷ್ಟು ಬರ್ತಾ ಇಲ್ಲ. ಆದರೆ ಈಗ ಬರುವಂಥವರು ಬೆಂಗಳೂರಿಂದ ಬೇರೆ ಕಡೆಯಿಂದ ಬರುವವರು ಅವರ ಗ್ರಾಮಗಳಿಗೆ ಅಥವಾ ಮನೆಗಳಿಗೆ ಹೋಗುವುದು ಇಡೀ ಜಿಲ್ಲೆಯಲ್ಲಿ ಇರುವಂಥದ್ದು. ಸೊ ಅಲ್ಲಿಂದ ಸೋಂಕು ಜಾಸ್ತಿ ಆಗಬಾರ್ದಂತ ನಾವೊಂದು ಅಡ್ವೈಸರಿ ಇಶ್ಯೂ ಮಾಡ್ತಾ ಇದ್ದೀವಿ. ಯಾರ್ಯಾರು ಬೆಂಗಳೂರಿಂದ ಬರ್ತಾರೆ ಮೈಸೂರಿಗೆ ಅವರು RT-PCR ನೆಗೆಟಿವ್ ರಿಪೋರ್ಟ್ ತಗೊಂಡು ಬಂದರೆ ಒಳ್ಳೆಯದಾಗುತ್ತೆ. ಸೊ ದಿಸ್ ಇಸ್ ಅನ್ ಅಡ್ವೈಸರಿ. ನಾವೇನು ಬಾರ್ಡರ್ ಬ್ಲಾಕ್ ಅಂಥದ್ದು ಏನು ನಾವು ಬಾವ್ಲಿನಲ್ಲಿ ಮಾಡ್ತಾ ಇದ್ದೀವಿ ಆ ಥರ ಮಾಡ್ತಿಲ್ಲ, ಬಟ್ ದಿಸ್ ಇಸ್ ಅನ್ ಅಡ್ವೈಸರಿ. ಬಿಕಾಸ್ ಇವಾಗ ತನಕ ನಮಗೆ ಹಳ್ಳಿಗಳಲ್ಲಿ, ರೂರಲ್ ಏರಿಯಾಸ್ನಲ್ಲಿ ಅಷ್ಟು ಜಾಸ್ತಿ ಕೇಸಸ್ ಬರ್ತಾ ಇಲ್ಲ. ಈ ಕೆಲಸಕ್ಕೆ ನಾವೊಂದು 300 ಜನ ಹೋಮ್ ಗಾರ್ಡ್ಸನ್ನು ತಗೊಳ್ತಾ ಇದ್ವಿ. ನಾಳೆ ಬರ್ತಾರೆ ಅವರು, ಎಲ್ಲ ತಮಿಳುನಾಡು ಎಲೆಕ್ಷನ್ಗೆ ಹೋಗಿ ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ. ಸೊ ಒಂದು 300 ಜನ ನಾವು ತಗೊಂಡು ಇಲ್ಲಿ ಎಲ್ಲೆಲ್ಲಿ ಈ ಪ್ಲೇಸಸ್ ಇದೆ ಅಲ್ಲಲ್ಲಿ ಅವ್ರನ್ನ ಇಟ್ಟು ನಾವು ಇದನ್ನು ಜಾರಿ ಮಾಡ್ತೀವಿ. ಹೆಚ್ಚುತ್ತಿರುವ ಕೊರೋನಾ ಸೋಂಕು ತಡೆಯಲು ಛತ್ತೀಸ್ಗಢ ರಾಜಧಾನಿ ರಾಯ್ಪುರದಲ್ಲಿ ನಾಳೆಯಿಂದ ಏಪ್ರಿಲ್ 30ರವರೆಗೆ ಲಾಕ್ಡೌನ್ ಘೋಷಿಸಲಾಗಿದೆ. ನಗರದ ಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಈ ನಡುವೆ ಪಂಜಾಬ್ನ ಎಲ್ಲ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಘೋಷಿಸಲಾಗಿದೆ. ದೆಹಲಿಯಲ್ಲೂ ಕೂಡ ಸರ್ಕಾರ ಏಪ್ರಿಲ್ 30ರವರೆಗೆ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿದೆ. ಗುಜರಾತ್ನ 20 ನಗರಗಳಲ್ಲಿ ನಿನ್ನೆಯಿಂದ ರಾತ್ರಿ ಕರ್ಫ್ಯೂ ಜಾರಿ ಮಾಡಲಾಗಿದ್ದು, ಈ ತಿಂಗಳ 30ರವರೆಗೆ ಮುಂದುವರಿಯಲಿದೆ. ಅಹಮದಾಬಾದ್, ಸೂರತ್, ರಾಜ್ಕೋಟ್, ವಡೋದರ, ಜನಘಡ್, ನಡೈಡ್, ಮೆಹಸಾನಾ, ಪಠಾನ್, ಗೋಧ್ರಾ, ಗಾಂಧಿನಗರ ಇನ್ನಿತರ ನಗರಗಳಲ್ಲಿ ಸಹ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ಉತ್ತರ ಪ್ರದೇಶದ 4 ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು, ಲಖನೌ, ವಾರಣಾಸಿ, ಕಾನ್ಪುರ ಮತ್ತು ಪ್ರಯಾಗ್ರಾಜ್ ಜಿಲ್ಲೆಗಳಲ್ಲಿ ರಾತ್ರಿ 9ರಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲೂ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿದ್ದು, ಶನಿವಾರ ಮತ್ತು ಭಾನುವಾರ ಇಡೀ ದಿನ ಕರ್ಫ್ಯೂ ಘೋಷಿಸಲಾಗಿದೆ. ದೇಶದಲ್ಲಿ ಕೋವಿಡ್ ಲಸಿಕಾ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ ಒಟ್ಟು 9 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ. ಇದರೊಂದಿಗೆ ವಿಶ್ವದ ಅತಿದೊಡ್ಡ ಈ ಲಸಿಕಾ ಅಭಿಯಾನದಲ್ಲಿ ಭಾರತ ಹೊಸ ಮೈಲುಗಲ್ಲು ಸ್ಥಾಪಿಸಿದಂತಾಗಿದೆ. ಇದುವರೆಗೆ ಒಟ್ಟು 9,98,673 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 13,14,000 ಮಂದಿಗೆ ಲಸಿಕೆ ನೀಡಲಾಗಿದೆ. ಈ ಪೈಕಿ 12,04,000 ಮಂದಿ ಮೊದಲ ಡೋಸ್ ಲಸಿಕೆ ಪಡೆದುಕೊಂಡಿದ್ದಾರೆ. 1,10,000ಕ್ಕೂ ಅಧಿಕ ಮಂದಿ ಎರಡನೇ ಡೋಸ್ ತೆಗೆದುಕೊಂಡಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. 60 ವರ್ಷದೊಳಗಿನ ಸುಮಾರು 3,57,00,000 ಫಲಾನುಭವಿಗಳು ಮೊದಲ ಡೋಸ್ ಪಡೆದಿದ್ದರೆ 10,57,000 ಫಲಾನುಭವಿಗಳು ಎರಡನೇ ಹಂತದ ಲಸಿಕೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ರಾಜ್ಯದ ಯಾವುದೇ ಪ್ರವಾಸಿ ತಾಣಗಳಲ್ಲಿ ಹೆಲಿ ಟೂರಿಸಂ ಅವಕಾಶ ನೀಡದಂತೆ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಹೆಲಿ ಟೂರಿಸಂನಿಂದ ಪರಿಸರ ಮತ್ತು ಶಬ್ದ ಮಾಲಿನ್ಯ ಉಂಟಾಗಲಿದ್ದು, ಮೈಸೂರಿನ ಲಲಿತ ಮಹಲ್ಗೆ ಐತಿಹಾಸಿಕ ಹಿನ್ನೆಲೆ ಇದ್ದು, ಈ ಭಾಗದಲ್ಲಿ ಹೆಲಿಪ್ಯಾಡ್ಗಳ ನಿರ್ಮಾಣದಿಂದ ಮರಗಳ ನಾಶವಾಗಿ ಇಲ್ಲಿಯೇ ಇರುವ ಮೃಗಾಲಯದ ಪಕ್ಷಿ ಸಂಕುಲಕ್ಕೆ ಅಪಾಯ ಎದುರಾಗಲಿದೆ.
ಸರ್ಕಾರ ಮೈಸೂರು ಸೇರಿದಂತೆ ರಾಜ್ಯದ ಯಾವುದೇ ಐತಿಹಾಸಿಕ ಸ್ಥಳಗಳಲ್ಲಿ ಹೆಲಿ ಟೂರಿಸಂಗೆ ಅವಕಾಶ ನೀಡದಂತೆ ಒತ್ತಾಯಿಸಿದ್ದಾರೆ. ಹೆಲಿಕಾಪ್ಟರ್ ಸಂಸ್ಕೃತಿ ಇದಕ್ಕೆ ತರೋದು ಬೇಡ, ಯಾವುದೇ ಕಾರಣಕ್ಕೂ ತರಬಾರ್ದು. ಹೆಲಿಕಾಪ್ಟರ್ ಟೂರಿಸಂ ಮಾಡೋ ಕೊಟ್ರೆ ಅದು ನಮ್ಮ ಒಂದು ಅತ್ಯಂತ ನಿಸರ್ಗದ ಒಂದು ಸೌಂದರ್ಯಕ್ಕೆ ನಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೆಲಿ ಟೂರಿಸಂ ಬೇಡವೇ ಬೇಡ, ಯಾವ ಕಾರಣಕ್ಕೂ ಬೇಡ ಅಂತೇಳಿ ಒತ್ತಾಯ ಮಾಡ್ತೇವೆ. ಅಂತರ್ಜಲ ಮಟ್ಟ ಹೆಚ್ಚಳ ಮತ್ತು ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಸಲು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿರುವ ಜಲ ಜೀವನ್ ಮಿಷನ್ ಯೋಜನೆ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲೂ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು ಕೊಳವೆ ಬಾವಿಗಳಲ್ಲೂ ನೀರು ಸಿಗದೆ ಶುದ್ಧ ಕುಡಿಯುವ ನೀರಿನ ಬವಣೆ ನೀಗಿಸಲು ಈ ಯೋಜನೆ ನೆರವಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಅಭಿಯಾನದಡಿ ಪ್ರತಿ ಮನೆಗೆ ನಲ್ಲಿಗಳ ಮೂಲಕ ನೀರಿನ ಸಂಪರ್ಕ ಕಲ್ಪಿಸಲಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಶುದ್ಧ ಕುಡಿಯುವ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಯೋಜನೆ ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದಿಂದ ಶೇಕಡ 50 ಅನುದಾನ ನೀಡಲಾಗುತ್ತಿದ್ದು, ರಾಜ್ಯ ಸರ್ಕಾರ 10%, ಸಾರ್ವಜನಿಕರಿಂದ ಶೇಕಡ 10 ಮತ್ತು ಪಂಚಾಯಿತಿಗಳು 10% ಹಣ ಸಂಗ್ರಹಿಸಿ ಯೋಜನೆ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಅಧಿಕಾರಿ ಗಂಗಾಧರ್, ಕೇಂದ್ರ ಸರ್ಕಾರದ ಜಲಜೀವನ್ ಅಭಿಯಾನದಡಿ ಚಿತ್ತಾಪುರ ಶಾಬಾದ್ ತಾಲೂಕಿನ 76 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು 40 ಕಾಮಗಾರಿಗಳು ಪ್ರಗತಿಯಲ್ಲಿವೆ. 6 ಗ್ರಾಮಗಳಲ್ಲಿ ಕಾಮಗಾರಿ ಮುಕ್ತಾಯಗೊಂಡು ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗ ಆಲ್ರೆಡಿ ನಾವು 1230 ಮನೆಗಳಿಗೆ ನೀವು ಮನೆಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಸರ್. ಈ ಯಾವುದೇ ಥರದ ಇದು ಅಡೆತಡೆಗಳಿಲ್ಲ. ಸುಗಮವಾಗಿ ಎಲ್ಲ ಹಳ್ಳಿಯ ಜನಗಳ ಕೋಪರೇಷನ್ನಿಂದ ನಮ್ಮ ಕಾಮಗಾರಿ ಸುಗಮವಾಗಿ ನಡೀತಾ ಇದೆ. ಇದರಲ್ಲಿ ನಾವು ಈಗಾಗಲೇ ಕಾರ್ಯನಿರ್ವಾಹಕ ಇಂಜಿನಿಯರ್ ಮೊಹಮ್ಮದ್ ಅಜೀಜುದ್ದೀನ್ ಅಹಮದ್, ಕೇಂದ್ರ ಸರ್ಕಾರ ಜಲಜೀವನ್ ಅಭಿಯಾನದಡಿ ಪ್ರಸಕ್ತ ವರ್ಷ 319 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲು ಯೋಜನೆ ಹಮ್ಮಿಕೊಳ್ಳಲಾಗಿದ್ದು, ಹಂತ ಹಂತವಾಗಿ ಜಿಲ್ಲೆಯ ಸುಮಾರು 1287 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಏನಿದೆ ನಮ್ಮಲ್ಲಿ RWS ಅದೇ ಉಪಯೋಗಿಸಿ ನಾವು ಪೈಪ್ಲೈನ್ ಎಕ್ಸ್ಟೆಂಡ್ ಮಾಡಿ ಮನೆಗೆ ನಳ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಏನಿದೆ ನೀರು ಯಾವುದು ಕಡೆ ಇಲ್ಲ, ಏನಂದರೆ ಈ ವರ್ಷ ಯಾವ ವಿಲೇಜ್ನಾಗ 55 ಲೀಟರ್ ನೀರು ಲಭ್ಯ ಇದೆ ಅಲ್ಲೇ ಮಾತ್ರ ತಗೊಂಡಿವಿ. ಚಾಂದಿಬಾಯಿ, ಈ ಹಿಂದೆ ನಾವು ನೀರು ತರಲು ಬಾವಿಗಳಿಗೆ ತೆರಳಬೇಕಿತ್ತು. ಈಗ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸಿರುವುದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕಣಿ ಕೆಲಸಕ್ಕ ಹೊಲದ ಕೆಲಸಕ್ಕೆ ಹೋಗ್ಬಿಡ್ತೀವಿ ನೋಡಿ. ಅಂದ್ರೆ ನಾವು ಬಾವಿ ನೀರು ಹೋದ್ರೆ 1-2 ತಾಸು ಹತ್ತಿದ್ದು. ಈಗ ನೀವು ಗೋರ್ಮೆಂಟ್ಲಿದ್ದು ನಮಗೆ ನೀರು ಬರ್ಲಾಕತ್ಯಾವಂತ ಜಲ್ದಿ ಆಗ್ಲಾಕತ್ಯಾವ. ಪಶ್ಚಿಮ ಘಟ್ಟ ಪ್ರದೇಶವನ್ನು ಅರಣ್ಯ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿದ್ದ ಕಸ್ತೂರಿ ರಂಗನ್ ವರದಿಯನ್ನು ಮರುಪರಿಶೀಲಿಸಬೇಕು ಎಂಬ ಒತ್ತಾಯದ ಹಿನ್ನೆಲೆಯಲ್ಲಿ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಶಾಸಕ ಎಂಪಿ ಕುಮಾರಸ್ವಾಮಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದವೆ ಅವರನ್ನು ಬೆಂಗಳೂರಿನಲ್ಲಿಂದು ಭೇಟಿ ಮಾಡಿ ಚರ್ಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಕುಮಾರಸ್ವಾಮಿ, ಭೇಟಿಯ ವೇಳೆ ವರದಿ ಮಾರ್ಪಾಡು ಪ್ರಕ್ರಿಯೆಯನ್ನು ಚುರುಕುಗೊಳಿಸುವಂತೆ ಒತ್ತಾಯಿಸಲಾಯಿತು. ಡಿಸೆಂಬರ್ನಲ್ಲಿದ್ದ ಹಸಿರು ನ್ಯಾಯಾಧೀಕರಣ ಮಂಡಳಿಯ ಅಂತಿಮ ತೀರ್ಪನ್ನು ಜೂನ್ 31ಕ್ಕೆ ಮುಂದೂಡಲಾಗಿದೆ. ಇದರಿಂದ ವರದಿ ಮಾರ್ಪಾಡಿಗೆ ಕಾಲಾವಕಾಶ ದೊರಕಿದೆ. ಅಲ್ಲದೆ ವರದಿಯ ಕುರಿತು ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಧೀಕರಣದಲ್ಲಿ ಪ್ರಶ್ನಿಸುವ ಅಧಿಕಾರ ಇದೆ. ರಾಜ್ಯ ಸರ್ಕಾರ ಸಲಹೆ ಸೂಚನೆಗಳನ್ನು ನೀಡಬಹುದು ಎಂದು ಪ್ರಧಾನ ಕಾರ್ಯದರ್ಶಿಗಳು ತಿಳಿಸಿದ್ದಾಗಿ ಶಾಸಕರು ತಿಳಿಸಿದರು. ಕಾಡಂಚಿನ ರೈತರು, ಅರಣ್ಯವಾಸಿಗಳು ಒಕ್ಕಲೇಳುವ ಅಪಾಯವಿರುವ ಹಿನ್ನೆಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಯಥಾವತ್ ಜಾರಿಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಿರೋಧ ವ್ಯಕ್ತವಾಗಿದೆ. ಸರ್ಕಾರ ಮತ್ತು ಅಲ್ಲಿ ಗೆದ್ದಂತ ಪಶ್ಚಿಮ ಘಟ್ಟದ ಎಂಪಿಗಳೆಲ್ಲರೂ ಕೂಡ ಇದಕ್ಕೆ ಸಹಕರಿಸ್ತಾರೆ ಅಂತ ನಾನು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 11ರಿಂದ 14ರವರೆಗೆ ದೇಶಾದ್ಯಂತ ಲಸಿಕಾ ಉತ್ಸವ. ಕೋವಿಡ್-19 ಪರೀಕ್ಷೆ ಶೇಕಡ 70ಕ್ಕೆ ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ.
ಬೆಂಗಳೂರಿನಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಮನೆ ಮನೆಗೆ ತೆರಳಿ ಮಾದರಿ ಪರೀಕ್ಷೆ. ವಸತಿ ಸಮುಚ್ಚಯಗಳಲ್ಲೂ ಲಸಿಕೆ ವಿತರಣೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ಶೀಘ್ರದಲ್ಲೇ ಸಾರಿಗೆ ನೌಕರರ ವೇತನ ಹೆಚ್ಚಿಸಲು ಅಗತ್ಯ ಕ್ರಮ. ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರ ಮನವಿ. ರಾಜ್ಯದಲ್ಲಿಂದು 6,570 ಹೊಸ ಕೋವಿಡ್-19 ಪ್ರಕರಣ. ಇಂದು 2,000ಕ್ಕೂ ಅಧಿಕ ಮಂದಿ ಗುಣಮುಖ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:30ಕ್ಕೆ. ನಮಸ್ಕಾರ.